ಅಮಾವಾಸ್ಯೆ ಪ್ರಯುಕ್ತ ವೀರಭದ್ರ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಹುಲ್ಸೂರಿ ಪರಿವಾರದ ವತಿಯಿಂದ ದಾಸೋಹ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಅನ್ನ ಸಮರ್ಪಣೆ ಮಾಡಲಾಗುತ್ತಿದ್ದು, ಆ ಅಮಾವಾಸ್ಯೆಯಂದು ಹುಲ್ಸೂರಿ ಪರಿವಾರದಿಂದ ಅನ್ನದಾಸೋಹ ನಡೆಯಿತು. ವೈದ್ಯ ದಂಪತಿಗಳಾದ ಡಾಕ್ಟರ್ ಸಂಗೀತಾ ಹುಲ್ಸೂರಿ ಹಾಗೂ ನಾಗನಾಥ ಹುಲ್ಸೂರಿರವರ ನೇತೃತ್ವದಲ್ಲಿ ಈ ದಾಸೋಹ ನಡೆಯಿತು. ಈ ಕುರಿತು ಮಾತನಾಡಿದ ಶಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರು, ಡಾಕ್ಟರ್ ನಾಗನಾಥ ಹುಲ್ಸೂರಿ ಹಾಗೂ ಅವರ ಧರ್ಮಪತ್ನಿ ಕೇವಲ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಧಾರ್ಮಿಕ ಸೇವೆಯೂ ಸಲ್ಲಿಸುತ್ತಿರುವುದು ಅತ್ಯಂತ ಸಂತೋಷಕರ. ಶ್ರೀ ವೀರಭದ್ರನ ಮೇಲೆ ಅಪಾರ ಭಕ್ತಿ ಉಳ್ಳ ದಂಪತಿಗಳಿಗೆ ಆ ಭಗವಂತ ಸದಾ ಸುಖವಾಗಿಡಲಿ ಎಂದು ಆಶೀರ್ವದಿಸಿ ಹಾಗೂ ದಾಸೋಹಕ್ಕೆ ಶ್ರೀಗಳಿಂದ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಹುಲ್ಸೂರಿ ಪರಿವಾರದ ಸದಸ್ಯರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹಾಗೂ ನಮ್ಮ ನಾನು ವಿಶೇಷವಾಗಿ ಹಾಗೂ ಸಂಗೀತಾ ಅವರ ಬಗ್ಗೆ ಹೇಳಬೇಕೆಂದು ವೃತ್ತಿ ಜೀವನದಲ್ಲಿ ವೈದ್ಯರಾಗಿದ್ದು ಕೂಡ ಧಾರ್ಮಿಕ ಕಾರ್ಯದಲ್ಲಿ ನಿಷ್ಠ ಹಾಗೂ ಬರುವಂತಹ ಒಂದು ಯಾವುದಾದ್ರೆ ಅದು ನನ್ನ ಅಂತ ನಾನು ನೋಡುತ್ತೇನೆ. ಯಾಕಂದರೆ ಮೊನ್ನೆ ನೋಡುವಂಥ ಒಂದು ಬಸವ ಜಯಂತಿ ನಿಮಿತ್ತ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ರೇಣುಕಾಚಾರ್ಯ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದು ನಮಗೆ ಭಾಳ ಸಂತೋಷ ತಂದಿದೆ. ನಾವು ವೃತ್ತಿ ಜೀವನ ವೈದ್ಯರಿದ್ದರೂ ಕೂಡ ಆರೋಗ್ಯ ಭಾಗ್ಯದಲ್ಲಿ ಜನರಿಗೆ ಸೇವೆ ಮಾಡೋದ್ರ ಮೂಲಕ ಧಾರ್ಮಿಕ ಕಾರ್ಯದಲ್ಲೂ ಕೂಡ ಚಟುವಟಿಕೆಗಳು ನೋಡ್ತಾ ಇದ್ದರೆ ನಮಗೆ ಭಾಳ ಒಂದು ಸಂತೋಷ ತಂದಿದೆ ಅಂತ ನಾವಂತೂ ಭಾವಿಸ್ತೇನೆ. ನಾಗನಾಥ್ ಹುಲ್ಸೂರಿ ಅವರಿಗೆ ಆ ವೀರಭದ್ರ ಮಹಾಸ್ವಾಮಿ ಕರುಣೆ ಹಾಗೂ ನಮ್ಮ ಯಾವತ್ತೂ ಕೂಡ ಅವರ ಕುಟುಂಬದಲ್ಲಿ ವೀರಭದ್ರ ಮಹಾಸ್ವಾಮಿ ಮೇಲೆ ಇಷ್ಟೇ ಬೇಡ್ತೀನಿ. ಅವರ ಕುಟುಂಬಕ್ಕೆ ವೀರಭದ್ರ ಮಹಾಸ್ವಾಮಿ ಅಂತಕ್ಕಂಥ ಆಶೀರ್ವಾದ ಹಾಗೂ ಅವರಿಗೆ ಆರೋಗ್ಯ ಭಾಗ್ಯ ಕೂಡ ವೀರಭದ್ರ ಮಹಾಸ್ವಾಮಿ ದಯಪಾತ್ರ ಅಂತೇಳಿ ಹೇಳುವುದರ ಮೂಲಕ ಮತ್ತೊಮ್ಮೆ ಸಮಸ್ತ ಎಲ್ಲ ಸದಸ್ಯರಿಗೂ ಅಮಾವಾಸ್ಯೆ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದುಂಟು ಮಾಡಿ ಅನ್ನೋ ಮಾತನ್ನೇ ಹೇಳಿ ನಮ್ಮ ಮಾತಿಗೆ ಹುಮ್ನಾಬಾದ್ ಪಟ್ಟಣದ ಆರಾಧ್ಯ ದೈವ ನಮ್ಮ ಮನೆಯ ದೇವರು ಶ್ರೀ ವೀರಭದ್ರೇಶ್ವರ ಅವರ ಕೃಪೆಯಿಂದ, ಅವರ ಆಶೀರ್ವಾದದಿಂದ ಅಮಾವಾಸ್ಯೆಯ ನಿಮಿತ್ತ ನಮ್ಮ ಹುಲ್ಸೂರಿ ಪರಿವಾರದಿಂದ ವೀರಭದ್ರೇಶ್ವರ ಮಂದಿರಕ್ಕೆ ಅಮಾವಾಸ್ಯೆ ದಿನದಂದು ಆಗಮಿಸಿರ್ತಕ್ಕಂಥ 3,000-4,000 ಜನಗಳಿಗೆ ದಾಸೋಹ ಪ್ರಯುಕ್ತ ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಗುರು ಹಿರಿಯರ ಆಶೀರ್ವಾದದ ವತಿಯಿಂದ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಈ ದಿವಸ ದಾಸೋಹ ಒಂದು ಕೊಡ್ತಾ ಇದ್ದೀವಿ. ಈ ವೀರಭದ್ರೇಶ್ವರ ಆಡಳಿತ ಮಂಡಳಿಯು ಪ್ರತಿ ಅಮಾವಾಸ್ಯೆಯೂ ಕೂಡ ಒಬ್ಬೊಬ್ಬರಿಗೆ ಒಂದು ಆಯ್ಕೆ ಮಾಡಿದ ಪ್ರಯುಕ್ತವಾಗಿ ನಾನು ಆಡಳಿತ ಮಂಡಳಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಹುಮ್ನಾಬಾದ್ ಪಟ್ಟಣದ ಹಿರೇಮಠದ ಪೀಠಾಧಿಪತಿ ಶ್ರೀ ರೇಣುಕಾ ಗಂಗಾಧರ ಶಿವಾಚಾರ್ಯರ ಒಂದು ಪಾದಕಮಲಕ್ಕೆ ನಾನು ಇನ್ನೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಶ್ರೀ ವೀರಭದ್ರೇಶ್ವರ ದೇವರು ಎಲ್ಲರಿಗೂ ಕೂಡ ಸುಖ ಶಾಂತಿಯನ್ನು ನೀಡಲಿ, ನಮ್ಮನ್ನು ಹಾಗೆ ನಾವು ಕಾಪಾಡಿಕೊಂಡು ಹೋಗಲಿ ಅಂತೇಳಿ ಆ ದೇವರಲ್ಲಿ ನಾನು ಹುಲ್ಸೂರಿ ಪರಿವಾರದ ವತಿಯಿಂದ ಪ್ರಾರ್ಥಿಸುತ್ತೇನೆ. ಇವತ್ತು ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ ಇರೋದರಿಂದ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದಾಸೋಹ ಇಟ್ಕೊಂಡಿದ್ದೀವಿ. ಪ್ರತಿ ಅಮಾವಾಸ್ಯೆಗೆ ಪ್ರತಿಯೊಬ್ಬರು ಮಾಡ್ತಾರೆ. ಪ್ರತಿ ಅಮಾವಾಸ್ಯೆ ನಮಗೆ ಈ ಅಮಾವಾಸ್ಯೆ ಕೊಟ್ಟಿದ್ದಾರೆ. ನಿಜವಾಗೂ ಹೇಳಬೇಕಾದ್ರೆ ವೀರಭದ್ರೇಶ್ವರದ ದೇವರಿಗೆ ನೆನೆಸ್ಕೊಂಡು ಗಂಗಾಧರ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೆಲ್ಲ ಮೊದಲಿಂದ ದೇವ್ರು ನಡೆಸ್ಕೊಡ್ತಾ ಇದ್ದಾನೆ. ಹೀಗೆ ನಡೆಸ್ಕೊಡ್ಲಿ. ನಾವು ಹಿಂಗೆ ದೇವ್ರದ್ದು ಸೇವೆ ಮತ್ತು ಗುರುಗಳ ಸೇವೆ ಮತ್ತು ಜನರ ಸೇವೆ ಮಾಡೋಣ. ನಾವು ನಮ್ಮ ಆರೋಗ್ಯ ಸೇವೆ ಜೊತೆಗೆ ಇದೊಂದು ಅನ್ನದಾಸೋಹ ಸೇವೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ನಮ್ಗೆ ಸಂತೋಷವಾಗ್ತಿದೆ. ದೇವರು ನಮಗೆ ಎಲ್ಲ ಕೊಟ್ಟು ನಡೆಸ್ತಾ ಇದ್ದಾನೆ, ಹಾಗೆ ನಡೆಸಲಿ ಅಂಥೇಳಿ ನಾವು ಈ ವರ್ಷವೂ ಕೂಡ ವೀರಭದ್ರೇಶ್ವರ ಒಂದು ಅಮಾವಾಸ್ಯೆ ದಿವಸ ನಮ್ಮ ಹುಲ್ಸೂರಿ ಪರಿವಾರದ ವತಿಯಿಂದ ಅನ್ನದಾಸೋಹ ನಾವು ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಇದನ್ನು ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ.
ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.